ಧನಂಜಯ್ ಅವರು ಬಿರಿಯಾನಿ ಸೇವನೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಇತ್ತೀಚೆಗೆ ಹೋಟೆಲ್ ಒಂದರ ಉದ್ಘಾಟನೆಯಲ್ಲಿ ಬಿರಿಯಾನಿ ಸೇವಿಸಿದ್ದಕ್ಕೆ ಜಾತಿಯನ್ನ ಬಳಸಿ ಟ್ರೋಲ್ ಮಾಡಲಾಗಿತ್ತು. ಇದಕ್ಕೆ ಉತ್ತರಿಸಿರುವ ಅವರು, ನನ್ನ ಆಹಾರ ನನ್ನ ಇಷ್ಟ, ನಾನು ಲಿಂಗ ಧರಿಸಿ ಎಂದಿಗೂ ಮಾಂಸ ಸೇವಿಸಿಲ್ಲ ಅಂತ ಹೇಳಿದ್ದಾರೆ. ಸ್ಯಾಂಡಲ್ವುಡ್ ನಟ ಧನಂಜಯ್ ಅವರು ಮಾಂಸಾಹಾರ ಸೇವದ ಬಗ್ಗೆ ಹಾಗೂ ಈಚೆಗೆ ಭಾರಿ ಚರ್ಚೆಯಾಗಿತ್ತು. ಧನಂಜಯ್ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ಮಾಂಸಾಹಾರ ಸೇವನೆ ಮಾಡಿದ್ದು ತಪ್ಪು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಗಳು ಕೇಳಿಬಂದಿದ್ವು. ಇದೀಗ ಈ ಬಗ್ಗೆ ನಟ ಧನಂಜಯ್ ಅವರು ಮಾತನಾಡಿದ್ದಾರೆ. ಸ್ಪಷ್ಟನೆ ಜೊತೆಗೆ ಒಂದಷ್ಟು ಬೇಸರವನ್ನ ಹೇಳಿಕೊಂಡಿದ್ದಾರೆ. ನನ್ನ ಆಹಾರ ನನ್ನ ಚಟಗಳು ನನ್ನ ಆಯ್ಕೆಯಾಗಿವೆ, ಅದು ನನ್ನ ಇಷ್ಟ, ಬೇರೆ ಯಾರಿಗೂ ತೊಂದರೆ ಕೊಡದೆ ಏನ್ ಮಾಡಿದ್ರು ತಪ್ಪಲ್ಲ ಅಂತ ನಾನು ನಂಬ್ತೇನೆ. ಗೆಳೆಯನೊಬ್ಬ ಹೋಟೆಲ್ ಉದ್ಘಾಟನೆಗೆ ಹೋಗಿ ಅಲ್ಲಿ ಊಟ ಮಾಡಿದ್ದು ಇಷ್ಟೊಂದು ದೊಡ್ಡ ಸುದ್ದಿ ಆಗುತ್ತಿದೆ ಅಂತ ನಾನು ಊಹಿಸಿರ್ಲಿಲ್ಲ. ಜೊತೆಗೆ ಇದರಲ್ಲಿ ಜಾತಿಯನ್ನ ಎಳೆದು ತಂದದ್ದು ನನಗೆ ಇನ್ನಷ್ಟು ಬೇಸರ ಮಾಡಿತ್ತು. ನಾನು ಎಂದಿಗೂ ಲಿಂಗ ಧರಿಸಿ ಮಾಂಸಾಹಾರ ಸೇವಿಸಿಲ್ಲ, ಅದು ಕುಟುಂಬದವರಿಗೆ ಬೇಸರ ಮಾಡುತ್ತದೆ. ಇನ್ನೊಬ್ಬರಿಗೆ ನೋವು ಮಾಡುವಂತಹ ಯಾವುದೇ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಧನಂಜಯ್ ಹೇಳ್ಕೊಂಡಿದ್ದಾರೆ. ನಮ್ಮ ಚಿತ್ರರಂಗಕ್ಕಾಗಿ ನಾನು ಮಾಡ್ತಾ ಇರುವ ಕೆಲಸಗಳ ಬಗ್ಗೆ ಚರ್ಚೆಯಾಗಬೇಕಿದೆ, ಅದು ನನ್ನ ಆಶಯ. ನನ್ನ ನಟನಾಗಿ ಚಿತ್ರರಂಗಕ್ಕೆ ಬಂದು ನಿರ್ಮಾಣ ಸಂಸ್ಥೆ ಆರಂಭಿಸಿದೆ, ಹಲವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದೆ, ಹೊಸಬರಿಗೆ ಅವಕಾಶ ನೀಡಿದೆ. ನಾನು 100 ಕೋಟಿ ವ್ಯಾಪಾರ ಮಾಡುವ ನಿರ್ಮಾಪಕ ಅಲ್ಲದಿದ್ರೂ ಕೂಡ ಚಿತ್ರರಂಗಕ್ಕಾಗಿ ನಾವೆಲ್ಲ ಒದ್ದಾಡ್ತಿದ್ದೇವೆ. ಆದ್ರೆ ಈ ಬಗ್ಗೆ ಯಾಕೆ ಚರ್ಚೆ ಆಗ್ತಿಲ್ಲ ಅಂತ ಧನಂಜಯ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್.